ಹಲೋ ಗಾಯ್ಸ್, ಲರ್ನ್ ವಿತ್ ಮಿ ಡೇ 2ಗೆ ವೆಲ್ಕಮ್. ಬನ್ನಿ ನಾವಿವತ್ತು ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೇರಿಯೇಬಲ್ಸ್ ಅಂದರೆ ಏನು ಅಂತ ಇಂಗ್ಲೀಷಲ್ಲಿ ಸ್ಕ್ರೀನ್ ಮೇಲಿರೋದನ್ನು ನೀವು ಓದ್ಕೊಳ್ಳಿ. ನಾನು ನಿಮಗೆ ಎಕ್ಸಾಂಪಲ್ ಸಮೇತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇರಿಯೇಬಲ್ಸ್ ಅಂದರೆ ಒಂದು ಡಬ್ಬ ಅಂತ ಇಟ್ಕೊಳ್ಳಿ, ಮೀನ್ಸ್ ಕಂಟೈನರ್. ಸೊ ಆ ವೇರಿಯೇಬಲ್ ಅಂದರೆ ಆ ಡಬ್ಬದೊಳಗಡೆ ನಾವು ಸಕ್ಕರೆ ತುಂಬಿಸಿಟ್ಕೋತೀವಿ. ಸೊ ಡಬ್ಬ ವೇರಿಯೇಬಲ್ ಆದಾಗ ಅದ್ರ ಒಳಗಡೆ ಇರೋ ಸಕ್ಕರೆ ಆಬ್ವಿಯಸ್ಲಿ ಡೇಟಾ ಅಥವಾ ಇನ್ಫಾರ್ಮೇಷನ್ ಆಗಿರುತ್ತೆ. ಫೈನಲಿ ವೇರಿಯೇಬಲ್ ಅಂದರೆ ಒಂದು ಕಂಟೈನರು. ಆ ಕಂಟೈನರಲ್ಲಿ ನಾವು ಡೇಟಾ ಅಥವಾ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡಲಾ? ನಮ್ಮ ಏಜ್ ಒಂದು ವೇರಿಯೇಬಲ್ ಆಗಿದ್ದರೆ ಈಸ್ ಈಕ್ವಲ್ ಟು ಅಂದರೆ RHS ಅಲ್ಲಿ ಬರೋವಂಥ ವ್ಯಾಲ್ಯೂ. ನಮ್ಮ ಏಜ್ ಎಷ್ಟು? ನನ್ನ ಏಜ್ ಇರಲ್ಲ, ನೀವು ಏಜ್ ತುಂಬಿಸಿ. ಏಜ್ ಅನ್ನೋದು ವೇರಿಯೇಬಲ್ ಈಸ್ ಈಕ್ವಲ್ ಟು ಯುವರ್ ಏಜ್. ಯಾ, ದಿಸ್ ಈಸ್ ವೇರಿಯೇಬಲ್. ನಾನು ಹೀಗೆ ಯೋಚನೆ ಮಾಡುವಾಗ ಇದಕ್ಕೆ ಯಾಕೆ ವೇರಿಯೇಬಲ್ಸ್ ಅಂತಲೇ ಹೆಸರಿಟ್ರು ಅಂತ ಕ್ವೆಶನ್ ಬಂತು. ನಾನೇನು ಅಂದ್ಕೊಂಡೆ ಗೊತ್ತಾ? ವೇರಿಯೇಬಲ್ಸ್ ಅಂತ ಯಾಕೆ ಇಟ್ಟಿರ್ಬೋದಂದರೆ ಆ ಕಂಟೈನರ್ನಲ್ಲಿರೋಂಥ ವ್ಯಾಲ್ಯೂ ಅಂದರೆ ಸಕ್ಕರೆ, ಗ್ರಾಸರಿ ಖಾಲಿ ಆಯ್ತಾ ತುಂಬಿಸಿ ಇಡುವಾಗ ವೇರಿ ಆಗ್ತದಲ್ಲ, ಹಾಗೆ ಅಂದ್ಕೊಂಡೆ. ನಿಮಗೂ ಹಾಗೆ ಅನಿಸುತ್ತಾ? ಓಕೆ, ನಾನಿವಾಗ ಡೇಟಾ ಟೈಪ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ವೇರಿಯೇಬಲ್ಸ್ ಅಂದರೆ ಕಂಟೈನರ್ಸ್. ಆ ಕಂಟೈನರ್ ಒಳಗಡೆ ನಾವು ಯಾವ ಟೈಪ್ ಆಫ್ ಡೇಟಾ ಅಥವಾ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ತೀವಿ ಅದನ್ನು ಡೇಟಾ ಟೈಪ್ಸ್ ಅಂತ ಕರಿತೀವಿ. ನಿಮಗೆ ಅರ್ಥ ಆಗೋಗೆ ಇಲ್ಲ, ನಾವು ತಗೊಂಡಿರುವ ಡಬ್ಬದಲ್ಲಿ ಯಾವ ಟೈಪ್ ಆಫ್ ಗ್ರಾಸರಿಯನ್ನು ತುಂಬಿಸಿಡ್ತೇವೆ ಅಂತ. ಅರ್ಥ ಆಯ್ತಲ್ಲ? ಓಕೆ, ಈಗ ಯಾವ್ಯಾವ ಡೇಟಾ ಟೈಪ್ಸ್ ಇದೆ ನೋಡೋಣ ಬನ್ನಿ. ನಾನ್ ಡೆಸಿಮಲ್ ನ್ಯೂಮರಿಕಲ್ ವ್ಯಾಲ್ಯೂಸ್, ಇದರಲ್ಲಿ ನಮಗೆ ಬೈಟ್ ಬರ್ತದೆ, ಶಾರ್ಟ್, ಇಂಟ್ ಆ್ಯಂಡ್ ಲಾಂಗ್ ಬರುತ್ತೆ. ಅದು ಎಷ್ಟೆಷ್ಟು ಮೆಮೊರಿಯನ್ನು ತಗೊಳುತ್ತೆ ಅಂತ ಪಕ್ಕದಲ್ಲಿ ಬರೆದಿದ್ದೀನಿ, ನೋಡ್ಕೊಳ್ಳಿ. ಅದಲ್ಲದೆ ನಮಗೆ ಡೆಸಿಮಲ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಕೂಡ ಇದೆ. ಅದರ ಒಳಗಡೆ ಫ್ಲೋಟ್ ಬರ್ತದೆ, ಡಬಲ್ ಬರ್ತದೆ, ಬೂಲಿಯನ್ ಬರ್ತದೆ ಮತ್ತು ಸಿಂಗಲ್ ಕ್ಯಾರೆಕ್ಟರ್ ಬರ್ತದೆ. ಇದೆಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ, ಆಯಿತಾ? ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂದರೆ ಸ್ಟ್ರಿಂಗ್ ಬಗ್ಗೆ ಹೇಳಲೇಬೇಕು. ಬೇರೆ ಡೇಟಾ ಟೈಪ್ಸ್ಗೆ ಇರೋ ಹಾಗೆ ಇದಕ್ಕೆ ಮೆಮೊರಿ ಸೈಜ್ ಇಲ್ಲ, ಆಯಿತಾ? ಅದಲ್ಲದೆ ಜಾವ ಕೇಸ್ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಸ್ಟ್ರಿಂಗನ್ನು ಆಗಲಿ ಬೇರೆದನ್ನ ಆಗಲಿ ಕ್ಯಾಪ್ಸ್ ಬರೆಯೋದಕ್ಕೆ ಹೋಗಿ ಸ್ಮಾಲ್ ಲೆಟರ್ಸ್ ಬರೆದ್ರೆ ಅದು ವ್ಯಾಲಿಡ್ ಇರಲ್ಲ. ಅದ್ರ ಜೊತೆಗೆ ಸ್ಟ್ರಿಂಗನ್ನು ಬರೆಯುವಾಗ ನಾವು ಸ್ಟಾರ್ಟಿಂಗ್ ಲೆಟರನ್ನು ಕ್ಯಾಪಿಟಲ್ ಲೆಟರ್ನಲ್ಲೇ ಬರಿಬೇಕು. ಇದಿಷ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೇಬೇಕು, ಯಾಕಂದರೆ ಸಣ್ಣ ಏರಾರು ಬಂದರೆ ನಮ್ಮ ತಲೆ ಹೋಳಾಗ್ತದೆ. ಓಕೆ, ನೆಕ್ಸ್ಟ್ ವೇರಿಯೇಬಲ್ ಡಿಕ್ಲೇರೇಷನ್ ಮತ್ತು ಇನಿಷಿಯಲೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ವೇರಿಯೇಬಲ್ ಅಂದರೆ ನಿಮಗಾಗಲೇ ಗೊತ್ತು. ಸೊ ವೇರಿಯೇಬಲನ್ನು ಹೇಗೆ ಡಿಕ್ಲೇರ್ ಮಾಡೋದು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಸ್ಕ್ರೀನ್ ಮೇಲೆ ಜಾವದಲ್ಲಿ ವೇರಿಯೇಬಲನ್ನು ಹೇಗೆ ಸಿಂಟ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಬೇಕು ಅಂತ ಬರೆದಿದೆ ಅಲ್ವಾ? ಕರೆಕ್ಟಾಗಿ ನೋಡಿ. ಫಸ್ಟ್ ಡೇಟಾ ಟೈಪನ್ನು ನಾವು ಬರ್ಕೋಬೇಕು, ಅದರ ಪಕ್ಕದಲ್ಲೇ ವೇರಿಯೇಬಲ್ ನೇಮನ್ನು ಬರ್ಕೋಬೇಕು, ಆಯಿತಾ? ನಿಮಗೆ ಅರ್ಥ ಆಗೋ ಹಾಗೆ ಹೇಳಿದರೆ ಫಸ್ಟು ನಾವು ಯಾವ ಟೈಪ್ ಆಫ್ ಗ್ರಾಸರಿಯನ್ನು ತುಂಬ್ತಿದ್ದೀವಿ ಅಂತ ಬರ್ಕೋಬೇಕು. ಅದಾದಮೇಲೆ ಆ ಡಬ್ಬಿಗೊಂದು ಹೆಸರು ಕೊಡಬೇಕು. ಎಕ್ಸಾಂಪಲಲ್ಲಿ ಇಂಟೀಜರ್ ಅನ್ನೋದು ಡೇಟಾ ಟೈಪ್, ಏಜ್ ಅನ್ನೋದು ವೇರಿಯೇಬಲ್, ಹಾಗೆ ಡಬಲ್ ಅನ್ನೋದು ಡೇಟಾ ಟೈಪ್, ಹೈಟ್ ಅನ್ನೋದು ವೇರಿಯೇಬಲ್. ಅರ್ಥ ಆಯಿತಾ? ವೇರಿಯೇಬಲ್ ಡಿಕ್ಲೇರೇಷನ್ ಆಯಿತು. ಇನಿಷಿಯಲೈಸೇಷನ್ ಅಂದರೆ ಹೇಳ್ತೀನಿ. ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದರ ಜೊತೆಗೆ ನಾವು ಆ ವೇರಿಯೇಬಲ್ಗೆ ಒಂದು ವ್ಯಾಲ್ಯೂನ ಇನಿಷಿಯಲ್ ಆಗಿ ಕೊಟ್ಕೋತೀವಿ. ಎಕ್ಸಾಂಪಲ್ ಕಾಣ್ತಿರೋ ಹಾಗೆ ನಾವು ಮುಂಚೆ ಏಜ್ ಅನ್ನೋ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ವಿ ವಿತ್ ಡೇಟಾ ಟೈಪ್. ಆ ವೇರಿಯೇಬಲ್ಗೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ, 25 ಅನ್ನೋ ಏಜ್ ನಂಬರನ್ನು ವ್ಯಾಲ್ಯೂಸನ್ನು ತುಂಬಿಸ್ತಾ ಇದ್ದೀವಿ ಅಷ್ಟೇ. ವೇರಿಯೇಬಲ್ನ ಒಂದು ಸಾರಿ ಡಿಕ್ಲೇರ್ ಮಾಡಿ ಇನಿಷಿಯಲೈಸೇಷನ್ನ ಇನ್ನೊಂದು ಸಾರಿ ಮಾಡೋ ಬದಲು ವೇರಿಯೇಬಲ್ ಡಿಕ್ಲೇರೇಷನ್ ಜೊತೆಗೇ ಇನಿಷಿಯಲೈಸೇಷನ್ ಮಾಡ್ಕೋಬೋದು. ನಾನು ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ನೋಡ್ಕೊಡಿ. ಇವತ್ತಿಗೆ ಸಾಕು. ಜಾಸ್ತಿ ಪಾಠ ಮಾಡಿದ್ರೆ ಕ್ಲಾಸ್ನಲ್ಲೇ ನಿದ್ದೆ ಮಾಡೋರು ನಾವು, ಆನ್ಲೈನಲ್ಲಿ ಕೇಳೋಕ್ಕಾಗುತ್ತಾ? ನೀವೇನೇನು ಕಲ್ತ್ರಿ ಅನ್ನೋದನ್ನು ರಿವೈಸ್ ಮಾಡೋದು ಮರಿಬೇಡಿ. ಅಂದರೆ ಕಮೆಂಟ್ಸಲ್ಲಿ ನೀವೇನೇನು ಕಲ್ತ್ರಿ ಅಂತ ಲಿಸ್ಟ್ ಮಾಡಿ. ಟಾಟಾ, ಬೈ ಬಾಯ್.